ರಾಜ್ಯದೆಲ್ಲೆಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ತಡರಾತ್ರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ ತಡರಾತ್ರಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ದಾಜಿಬಾನ್ ಪೇಟೆ ಬಹುತೇಕ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಗಣೇಶ ನಗರ, ಆನಂದ ನಗರ ಭಾಗದಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮನೆ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡಿದ್ದಾರೆ. ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಮೇ 13ರಿಂದ 19ರ ತನಕ ರಾಜ್ಯದ ವಿವಿಧೆಡೆ ವರುಣನ ಆರ್ಭಟ ಹೆಚ್ಚಾಗಿರಲಿದೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಿತ್ತು. ಅದೇ ರೀತಿ ನಿನ್ನೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಹೆಚ್ಚಾಗಿದ್ದು, ಅದರಲ್ಲೂ ಹುಬ್ಬಳ್ಳಿಯಲ್ಲಿ ವರುಣನ ಆರ್ಭಟ ಎಷ್ಟು ಮಟ್ಟಿಗೆ ಹೆಚ್ಚಾಗಿತ್ತು ಅನ್ನೋದರ ಕುರಿತಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿವೆ. ಹಾಗೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ಪರದಾಡಿದ್ದಾರೆ. ಸದ್ಯ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ವಾಹನ ಸವಾರರು ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅನ್ನೋದರ ಕುರಿತು. ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯ ಬಹುತೇಕ ರಸ್ತೆಗಳ ಪರಿಸ್ಥಿತಿ ಇದೇ ರೀತಿ ಆಗಿರುವಂಥದ್ದು. ಇದರ ಜೊತೆಗೆ ಗಣೇಶ ನಗರ, ಆನಂದ ನಗರ ಭಾಗದಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್, ಗುಡ್ ಮಾರ್ನಿಂಗ್. ರಾಜ್ಯದ ವಿವಿಧೆಡೆ ವರುಣನ ಆರ್ಭಟ ಹೆಚ್ಚಾಗಿದ್ದು, ಅದರಲ್ಲೂ ಹುಬ್ಬಳ್ಳಿಯಲ್ಲಿ ತಡರಾತ್ರಿ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ನಿನ್ನೆ ಸಂಜೆಯಿಂದಲೇ ಮೋಡ ಕವಿದಿತ್ತು. ಸಾಕಷ್ಟು ರೀತಿಯ ಬಿರು ಬಿಸಿಲಿನ ಬೇಸಿಗೆಯಿಂದ ಜನರು ಬಳಲಿದ್ರು. ಸಂಜೆಯಿಂದ ಸತತವಾಗಿ 2.5 ಗಂಟೆಗಳ ಕಾಲ ಮಳೆ ಸುರಿದಿದೆ. ಹುಬ್ಬಳ್ಳಿಯ ನಗರದ ಬಹುತೇಕ ರಸ್ತೆಗಳು ತುಂಬಿ ಹೋಗಿವೆ. ಇನ್ನು ಹುಬ್ಬಳ್ಳಿಯ ಆನಂದ ನಗರ, ಗಣೇಶ ನಗರ ಸೇರಿದಂತೆ ಮುಂತಾದ ದಾಜಿಬಾನಪೇಟೆ ಪ್ರದೇಶಗಳಲ್ಲಿ ನೀರು ರಸ್ತೆ ಮತ್ತು ವ್ಯಾಪಾರ ಮಳಿಗೆಗಳಿಗೆ ನುಗ್ಗಿದೆ, ಅವಾಂತರ ಸೃಷ್ಟಿಸಿದೆ. ಮತ್ತು ಕೆಲ ಹಳೆ ಹುಬ್ಬಳ್ಳಿಯ ಭಾಗದಲ್ಲಿ ಇಡೀ ಮನೆಗಳು ಜಲಾವೃತಗೊಂಡಿವೆ. ಮಳೆಯ ಫ್ರೀಜ್ಗಳಿರುವಂತೆ ಆಹಾರ ಧಾನ್ಯಗಳು ಸಹ ನೀರಿನಲ್ಲಿ ನಿಂತಿರುವ ದೃಶ್ಯಗಳು ಸಾಮಾನ್ಯವಾಗಿವೆ. ಮತ್ತು ಹುಬ್ಬಳ್ಳಿಯ ಏನು ಹೊಸೂರು ಸೇರಿದಂತೆ ಕೊಪ್ಪೆಕ ರಸ್ತೆಗಳಲ್ಲಿ ಸಾಕಷ್ಟು ರೀತಿಯ ಮಳೆ ಅವಾಂತರ ಸೃಷ್ಟಿಯಾಗಿದ್ದು ಜನಜೀವನ ನಷ್ಟವಾಗಿದೆ ಮತ್ತು ಬೈಕ್ ಸವಾರರು ಪರದಾಡತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಕೆಲವು ಕಡೆಗಳಲ್ಲಿ ಮರಗಳು ಸಹ ಧರೆಗುಳಿವೆ ಎಂಬ ಮಾಹಿತಿ ಲಭ್ಯ ಆಗ್ತಿದೆ. ಮತ್ತು ಕೆಲ ಭಾಗಗಳಲ್ಲಿ ವಿದ್ಯುತ್ ಸಂಪೂರ್ಣ ಕಡಿತಗೊಂಡಿತ್ತು. ಇದರಿಂದಾಗಿ ಒಳಚರಂಡಿಯ ನೀರು ಮನೆಗೂ ನುಗ್ಗಿದ್ದು ಸಾಕಷ್ಟು ರೀತಿಯ ಜನ ತತ್ತರಿಸಿ ಹೋಗಿದ್ದಾರೆ. ಮಧು, ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಅವೈಜ್ಞಾನಿಕವಾದಂತಹ ಒಳಚರಂಡಿ ನಿರ್ಮಾಣದಿಂದ ಜನ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಮತ್ತು ಮೇಯರ್ಗೆ ಮನವಿ ಮಾಡಿಕೊಂಡ್ರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅದರಿಂದ ಈಗ ಮಳೆಗಾಲ ಆರಂಭವಾಗಿದೆ. ಮಳೆಯ ಆರಂಭದ ದಿನದಲ್ಲಿ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿದ್ದು ಜನರಿಗೆ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇನ್ನು ಕೆಲವು ಕಡೆಗಳಲ್ಲಿ ವಿದ್ಯುತ್ ತಂತಿ ಸಹ ಹರಿದು ಬಿದ್ದಿರುವುದು ಇದರಿಂದ ಹೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅದರಿಂದ ಈ ಕೂಡಲೇ ಎಲ್ಲ ಅವಘಡಗಳಿಗೆ ಒಂದು ಪರಿಹಾರ ಕಂಡುಕೊಳ್ಬೇಕನ್ನೋದು ಜನರ ಒತ್ತಾಯ ಆಗಿದೆ. ಮಧು, ಇನ್ನು ಕಲ್ಮೇಶ್, ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು 1 ವಾರಗಳ ಕಾಲ ಮಳೆಯ ಅಬ್ಬರ ಇದೇ ರೀತಿ ಇರಲಿದೆ ಅಂತ. ಒಂದು ದಿನ ಸುರಿದಿರುವ ಮಳೆಗೇನೆ ಇಷ್ಟು ಮಟ್ಟಿಗೆ ಅವಾಂತರಗಳು ಸೃಷ್ಟಿಯಾಗಿದ್ರೆ ಮುಂದಿನ 1 ವಾರಗಳ ಕಾಲ ಹೇಗೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ಮೊದಲಿಗೆನೆ ತೆಗೆದುಕೊಳ್ಳಲಿಲ್ಲ ಅಂತ? ಮಧು, ಒಂದು ರೀತಿಯ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ರೀತಿಯ ದೊಡ್ಡ ಪ್ರಮಾಣದಲ್ಲಿ ಕೇವಲ ಒಂದೇ ಒಂದು ದಿನಕ್ಕೆ ಅವಘಡ ತೊಂದರೆ ಆಗಿದ್ದು ಮತ್ತು ಸಾಕಷ್ಟು ಜನ ತೊಂದರೆಗೆ ಅನುಭವಿಸಿದ್ರು. ನೋಡಿದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಇಲಾಖಾವರು ವಹಿಸ್ತಾ ಇಲ್ಲ ಮತ್ತು ಈ ಕುರಿತಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅನ್ನೋದು ಸ್ಪಷ್ಟವಾದ ನಿರ್ದೇಶನ ಇದೆ. ಸರ್ಕಾರ ಮೇಲಿಂದ ಮೇಲೆ ಈ ರೀತಿಯಾದಂತಹ ಜನರಿಗೆ ತೊಂದರೆ ಆಗ್ಬಾರದು ಅನ್ನೋದು ಸಹ ಒಂದು ನಿರ್ದೇಶನ ಹಿಂದೆ ಕೊಟ್ಟಿದೆ. ಆದ್ರೆ ಇದುವರೆಗೂ ಸಹ ಧಾರವಾಡ ಜಿಲ್ಲಾಡಳಿತ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಬೇರೆ ಬೇರೆಯ ಕಾಮಗಾರಿಗಳ ಅರ್ಧಂಬರ್ಧ ಆಗಿವೆ, ಒಂದು ಕಡೆ ತೊಂದರೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ಮುಂಜಾಗ್ರತಾ ಒಂದು ಅಲರ್ಟ್ ಆಗಿರ್ಬೇಕು ಅನ್ನೋ ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ. ಆ ಎಲ್ಲ ಪ್ರಿಕಾಷನರಿ ಏನ್ ತಗೊಳ್ಬೇಕಾಗಿದೆ ಮತ್ತು ಅಲ್ಲಿಯ
ಜನರಿಗೆ ಒಂದು ಅವೇರ್ನೆಸ್ ಮಾಡಬೇಕು ಮತ್ತು ಏನೇನು ಕಾಮಗಾರಿಗೆ ತಕ್ಷಣ ಅದನ್ನ ಪೂರ್ಣಗೊಳಿಸಬೇಕು ಮತ್ತು ಈ ಒಳಚರಂಡಿ ಇರ್ಬೋದು, ಬೇರೆ ಬೇರೆ ಈ ಮೇಲ್ಸೇತುವೆ ಕಾಮಗಾರಿ ಇರ್ಬೋದು, ಎಲ್ಲ ಕಾಮಗಾರಿ ತುರ್ತಾಗಿ ಕೆಲವು ಕಾಮಗಾರಿನ ಪೂರ್ಣಗೊಳಿಸಬೇಕೆಂಬುದು ನಿರ್ದೇಶನ ಇದ್ರೆ ಯಾವುದೇ ರೀತಿಯ ಅಧಿಕಾರಿಗಳು ಒಂದು ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ. ವಿವಿಧ ಇಲಾಖೆಗಳ ಒಂದು ಕೋಆರ್ಡಿನೇಷನ್ ಯಾವುದೇ ರೀತಿ ಇಲ್ಲ. ಅದರಿಂದ ಈ ರೀತಿಯಾದಂತ ಅವಘಡಕ್ಕೆ ಕಾರಣ ಆಗ್ಬೋದು. ಮತ್ತು ಮಳೆಗಾಲ ಆರಂಭ ಆದ ತಕ್ಷಣ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ನಾವು ಮುಂಜಾಗ್ರತವಾಗಿ ಏನೆಲ್ಲ ಜನರಿಗೆ ಸಲಹೆ ಕೊಡ್ಬೇಕು, ನಾವು ಏನು ಕಾಮಗಾರಿ ಅರ್ಧಬಾರ್ದಾಗಿವೆ ಆ ಕಾಮಗಾರಿನ ಪೂರ್ಣಗೊಳಿಸಬೇಕನ್ನುವ ಕಾಮನ್ ಸೆನ್ಸ್ ಸಹ ಅಧಿಕಾರಿಗಳಲ್ಲಿ. ಇದರಿಂದಾಗಿ ಜನ ಸಹಜವಾಗಿ ಬೇಸತ್ತಾಗಿದ್ದಾರೆ. ನೋಡ್ಬೇಕಾಗಿದೆ ಈಗ ಆರಂಭ ಆಗಿದೆ, ಯಾವ ರೀತಿ ಅಲರ್ಟ್ ಆಗ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಮಧು. ಎಸ್, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅದ ಮತ್ತೆ